ಕನ್ನಡ ಸಿನಿಮಾರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಮತ್ತು ನಟ ಅಂತ ಹೇಳ್ಬೋದು, ಮತ್ತು ಯುವ ನಟ ಅಂತಲೇ ಕೂಡ ಹೇಳ್ಬೋದು. ಇಂಥ ಯುವ ನಟ ಇದೀಗ ನಿಧನರಾಗಿರೋಂಥ ಘಟನೆ ನಡೆದಿರುವಂಥದ್ದು. ಹಾಗಾದರೆ ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಕಳಿಸ್ತಿದ್ರೆ ಇನ್ನು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ಒಳ್ಳೆ ಹೆಸರು ಮಾಡೋದು ಕನಸಲ್ಲಿ ಇಟ್ಕೊಂಡಿದ್ದಂಥ ಇವರು ಏನು ನಟ ದರ್ಶನ್ ಅವರ ಜೊತೆ ಕರಿಯಾ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದರು. ಕರಿಯಾ ಸಿನಿಮಾದಿಂದ ಮೂಲಕ ಬಂದಂಥ ಇವರು ಅದರ ಅವರ ತಂದೆಯೇ ಸಹ ನಿರ್ಮಾಪಕರಾಗಿದ್ದರು. ತದನಂತರ ಇದೀಗ ಕೆಂಪ ಗಣಪ ಸಿನಿಮಾದ ನಾಯಕನಾಗಿ ಕಾಣಿಸ್ಕೊಳ್ತಾ ಸಂತೋಷ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥವರು. ಹೌದು, ಸಂತೋಷ್ ಅವರು ಗಣಪ ಮತ್ತು ಕೆಂಪ ಈ ಸಿನಿಮಾಗಳ ನಾಯಕರಾಗಿ ಆ್ಯಕ್ಷನ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದರು. ಇತ್ತೀಚೆಗೆ ಅವ್ರ ತಂದೆ ಸಹ ನಿಧನರಾಗಿದ್ದರು. ಸುಮಾರು 6 ತಿಂಗಳಿಂದ ನಿಧನರಾದಾಗ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ದರು ಸಂತೋಷ್ ಅವರು. ಇನ್ನು ಸಂತೋಷ್ ಅವರು ಖಿನ್ನತೆಗೆ ಒಳಗಾದ ಸಂದರ್ಭದಲ್ಲಿ ಈಗ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದರು. ಇನ್ನು ನೇರವಾಗಿ ಕೋಮಾಗೆ ಕೂಡ ಜಾರಿದ್ರು. ಸತತವಾಗಿ 2 ತಿಂಗಳಿಂದ ಕೂಡ ಸಾವು ಬದುಕಿನ ಹೋರಾಟವನ್ನು ಮಾಡಿದ್ರು. ಕೋಮಾಗೆ ಜಾರಿದ ನಂತರ ಸಂತೋಷ್ ಅವರು ಈಗ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಚಿತ್ರರಂಗದಲ್ಲಿ ಸಾಕಷ್ಟು ಬೆಳಿಬೇಕಂತ ಕನಸುಗಳನ್ನು ಇಟ್ಕೊಂಡಿದ್ದ ನಟ ಈ